ತುಂಬಾ ರುಚಿಯಾಗಿರುವಂತಹ 5 ನಿಮಿಷದಲ್ಲಿ ರೆಡಿ ಮಾಡುವಂತಹ ಬೀನ್ಸ್ ರೈಸ್ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮಿಕ್ಸಿಯಲ್ಲಿ ಶೇಂಗಾ, ಕೊಬ್ಬರಿ, ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ. ಅದ್ರ ಜೊತೆಗೆ ಇಂಗು, 3 ಚಮಚ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ. ಬೇಕಿದ್ರೆ ಆರ್ಡರ್ ಮಾಡಿ, ಇಲ್ಲ ಅಂದರೆ ಪುಡಿ ಖಾರ, ಗರಂ ಮಸಾಲಾನ ಹಾಕ್ಕೊಂಡು ಮಾಡ್ಕೋಬೋದು ಈ ರೆಸಿಪಿ. ಈ ಹೋಮ್ ಮೇಡ್ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಈ ಮಸಾಲೆ ಖಾರ ಆಲ್ಮೋಸ್ಟ್ ಎಲ್ಲ ಪಲ್ಯಗೂ ಈ ಒಂದೇ ಮಸಾಲಾನ ಹಾಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಇವಾಗ ಮಾಡಿದಂತಹ ಪುಡಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಬೀನ್ಸ್ ಹಾಕ್ಕೊತಿದ್ದೀನಿ. ಇಲ್ಲಿ ನಿಮಗೆ ಬೀನ್ಸ್ ಎಷ್ಟು ಬೇಕಷ್ಟು ಹಾಕೋಬೋದು. ಇವಾಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಹಬೆಯಲ್ಲಿ ಒಂದು 3-4 ನಿಮಿಷ ಹಾಗೇ ಮುಚ್ಚಿಡ್ತಿದ್ದೀನಿ. ಬೀನ್ಸ್ ಪೂರ್ತಿ ಎಳೆಯಾಗಿತ್ತು, ಹೀಗಾಗಿ ನಾನಿಲ್ಲಿ 2 ಒಮ್ಮೆ ಸೇರಿಸ್ಕೊಂಡಿನಿ. ಇಲ್ಲ ಅಂದರೆ ನೀವು ಮೊದಲಿಗೆ ಒಂದು ಸ್ವಲ್ಪ ಬೀನ್ಸ್ನ ಹುರ್ಕೊಂಡು ಈ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬೀನ್ಸ್ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಉದುರಾಗಿ ಮಾಡಿದಂತಹ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ, ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಮತ್ತು ಎಷ್ಟು ಸುಲಭ ಅಲ್ವಾ ಮಾಡೋದು, ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಹಾಗೆ ನಿಮಗೆ ಹೋಮ್ ಮೇಡ್ ಮಸಾಲೆ ಖಾರ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಮಸಾಲ ನಮ್ಮ ಹತ್ರ ಸಿಗುತ್ತೆ, ಬೇಕಿದ್ರೆ ಆರ್ಡ್ರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.